ಭಾಳ ಜನ ಕೇಳಾಕತ್ತಿದ್ರಿ, ನೀವು ಏನು ವರ್ಕ್ ಮಾಡ್ತೀರಿ ಅಂಥೇಳಿ. ಇವತ್ತು ನನ್ನ ವರ್ಕ್ ಬಗ್ಗೆ ಫುಲ್ ಡೀಟೇಲ್ಸ ನಿಮಗೆ ಹೇಳ್ತೀನಿ ಬರ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವರ್ಕ್ ಮಾಡೋದು ಹಾಸ್ಪಿಟ್ಲಲ್ಲಿ. ಸೊ ನನಗೆ ನನ್ನ ವರ್ಕ್ ಬಗ್ಗೆ ಹೇಳ್ಕೊಳಕ್ಕೆ ಭಾಳ ಹೆಮ್ಮೆ ಐತ್ರಿ. ಯಾಕಂದ್ರೆ ನಾನು ವರ್ಕ್ ಮಾಡೋದು ಹಾಸ್ಪಿಟ್ಲಲ್ಲಿ ಸ್ಟಾಪ್ ಆಗಿ, ಅಂದರೆ ಸ್ಟಾಪ್ ನರ್ಸ್ ಆಗಿ. ಸೊ ಹಾಗಾಗಿ ನನಗೆ ನನ್ನ ಕೆಲಸದ ಬಗ್ಗೆ ಹೇಳ್ಕೊಳಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತೈತೆ ನೋಡ್ರಿ. ಯಾವುದೇ ಕಂಡೀಷನ್ ಒಳಗಿದ್ರೂ, ಅಂದರೆ ನಾವು ಇರ್ತಕ್ಕಂಥ ಯಾವುದೇ ಕಂಡೀಷನ್ ಒಳಗಿದ್ರೂ ಪೇಷಂಟ್ ಮುಖದಾಗ ನಗು ತರಿಸುವ ಕೆಲಸ ಒಂದು ನರ್ಸಿಂಗ್ ಸ್ಟಾಪ್ದವ್ರು ಮಾಡ್ತಾರ್ರಿ. ಅದು ಭಾಳ ಹೆಮ್ಮೆ ಅನ್ನಿಸ್ತೈತೆ ನನಗೆ. ಮತ್ತು ಇವಾಗ ನೋಡ್ರಿ, ಎಲ್ಲ ರೆಸ್ಪಾನ್ಸಿಬಿಲಿಟಿ ಒಂದು ಹಾಸ್ಪಿಟಲ್ ನಡಿಬೇಕಂದ್ರೆ ಅದ್ರೊಳಗೆ ಮೇನಾಗಿ ಒಂದು ನರ್ಸಿಂಗ್ ಸ್ಟಾಪ್ದ ಕೆಲಸ ಬಹಳ ಮಹತ್ವದಾಗಿರ್ತೈತ್ರಿ. ಯಾಕಂದ್ರೆ ಡಾಕ್ಟರ್ಸ್ಗಳು ಇವಾಗ ಟ್ರೀಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರ್ರಿ. ಆದರೆ ಆ ಟ್ರೀಟ್ಮೆಂಟವನ್ನು ಪೂರ್ತಿಯಾಗಿ ನಿಭಾಯಿಸ್ಕೊಂಡು ಹೋಗೋರಂದ್ರೆ ನರ್ಸಿಂಗ್ ಸ್ಟಾಪ್ದವ್ರಿ. ಹಾಗಾಗಿ ನರ್ಸಿಂಗ್ದ ಕೆಲಸ ಬಹಳ ಮಹತ್ವದ ಕೆಲಸ ಐತೆ ನೋಡ್ರಿ. ಇವಾಗ ಒಂದು ಜೀವದ ಜೊತೆ ನಾವು ಆಟ ಆಡ್ತಿರ್ತೀವಿ ರೀ. ಸೊ ಹಾಗಾಗಿ ನಮ್ಮ ಜೀವದ ಬಗ್ಗೆ ಲೆಕ್ಕ ಹಾಕದನ ಇನ್ನೊಂದು ಜೀವದ ಬಗ್ಗೆ ನಾವು ವಿಚಾರ ಮಾಡಬೇಕಾಗ್ತೈತ್ರಿ. ಇದು ನಂದು ಕೆಲಸ ಆಗೈತೆ ನೋಡ್ರಿ. ನಾವು ಊಟ ಮಾಡಿರ್ತೀವೋ ಬಿಟ್ಟಿರ್ತೀವೋ ಗೊತ್ತಿಲ್ಲ, ಬಟ್ ಪೇಷಂಟಿಗೆ ಟೈಮ್ ಟು ಟೈಮ್ ಊಟ ಆಗೈತಿಲ್ಲೋ ಅಂತ ಕೇಳಿ ಅವರಿಗೆ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ ಕೊಡಬೇಕು. ಸೊ ಟೈಮ್ ಟು ಟೈಮ್ ಇಂಜೆಕ್ಷನ್ ಕೊಡಬೇಕು, ಟೈಮ್ ಟು ಟೈಮ್ BP ಚೆಕ್ ಮಾಡಬೇಕು. ಹಿಂಗೆ ನರ್ಸಿಂಗ್ ಕೆಲಸ ಇರ್ತೈತ್ರಿ. ನಾವು ಯಾವ ರೀತಿ ವರ್ಕ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತ್ರಿ. ಯಾಕಂದ್ರೆ ಒಂದು ಜೀವದ ಜೊತೆ ನಾವು ಆಟ ಆಡ್ತಿರ್ತೀವಿ ರೀ. ಇವಾಗ ಎಲ್ಲ ರೆಸ್ಪಾನ್ಸಿಬಿಲಿಟಿ ಒಂದು ನರ್ಸಿಂಗ್ ಸ್ಟಾಪ್ ಮ್ಯಾಗ ಇರ್ತೈತ್ರಿ ಹಾಸ್ಪಿಟಲ್ದ. ಯಾಕಂದ್ರೆ ಯಾವ ಪೇಷಂಟದ ಯಾವ ಟೈಮ್ದಾಗ BP ನೋಡಬೇಕು, ಅದ್ರದ್ದು ಯಾವ ಟೈಮ್ದಾಗ ಇಂಜೆಕ್ಷನ್ ಕೊಡಬೇಕು ಅನ್ನೋದು ಅವರಿಗೆ ಗೊತ್ತಿರ್ತೈತ್ರಿ. ಜಸ್ಟ್ ಡಾಕ್ಟ್ರುಗಳು ಹೇಳಿ ಹೋದ್ರೆ ಸಾಕ್ರಿ, ಅದ್ರ ಬಗ್ಗೆ ಎಲ್ಲ ಫುಲ್ ವಿಚಾರವನ್ನು ನರ್ಸಿಂಗ್ ಸ್ಟಾಪ್. ನಮ್ಮದು ಎಷ್ಟು ಕಷ್ಟ ಅನಿಸಿದ್ರು ನಾವು ಹಸುವನ್ನು ತಡ್ಕೊಂಡು ಯಾವುದೇ ಕಂಡೀಷನ್ ಒಳಗಿದ್ರೂ ಮುಖದಾಗ ಒಂದು ನಗುವನ್ನು ನಾವು ಮಾಡ್ಕೊಂಡು ಪೇಷಂಟ್ ಮುಖದಾಗೂ ನಗು ತರಿಸೋ ಕೆಲಸವನ್ನು ನಾವು ಮಾಡಬೇಕಾಗ್ತೈತ್ರಿ. ಒಂದೊಂದು ಸಾರಿ ಇಷ್ಟು ಕಷ್ಟ ಅನ್ನಿಸ್ತೈತ್ರಿ, ಬಟ್ ನಾವು ಮಾಡೋ ಕೆಲಸ ಆದರೂ ಏನು ಮಾಡೋಕ್ಕಾಗಂಗಿಲ್ಲ ರೀ. ನಾವು ಮಾಡ್ತಕ್ಕಂಥ ಕೆಲಸನ ಹಂಗೈತ್ರಿ, ಏನೂ ಮಾಡೋಕ್ಕಾಗಂಗಿಲ್ಲ. OT ಒಳಗೆ ಹೋದ್ರೆ ಒಂದೊಂದು ಸಾರಿ 8 ತಾಸು 5 ತಾಸು ಹಿಂಗೆ ನಿಲ್ಲಬೇಕಾಗ್ತೈತ್ರಿ ಒಂದೊಂದು ಸರ್ಜರಿ ಮಾಡ್ಬೇಕಂದ್ರೆ. ಇವಾಗ ಯಾವುದಾದ್ರೂ ಒಂದು ಸರ್ಜರಿ ಮಾಡ್ಬೇಕಂದ್ರೆ ಅದಕ್ಕೆ ಪೇಷಂಟಿಗೆ ಸೈಕಾಲಜಿ ಸಪೋರ್ಟ ಭಾಳ ಇಂಪಾರ್ಟೆಂಟ್ ಆಗಿರ್ತೈತ್ರಿ ಮೆಡಿಷನ್ಗಿಂತನೂ. ಇವಾಗ ಬಿಫೋರ್ ಸರ್ಜರಿ ಅವರಿಗೆ ನಾವು ಸೈಕಾಲಜಿ ಸಪೋರ್ಟ್ ಅಂತ ಹೇಳಿ ಕೊಡ್ತೀವಿ ರೀ. ಅದನ್ನು ಯಾರು ಅಂದರೆ ಇವಾಗ ಬಿಫೋರಿಗೆ ಅವ್ರಿಗೆ ಯಾವ ರೀತಿ ಧೈರ್ಯ ಹೇಳಬೇಕು ಅನ್ನೋದನ್ನು ಭಾಳ ಇಂಪಾರ್ಟೆಂಟ್ ಆಗಿರ್ತೈತ್ರಿ. ಒಂದೊಂದು ಪೇಷಂಟ್ ಭಾಳ ಹೆದರ್ಕೊಂಡು ಬಿಟ್ಟಿರ್ತಾರೆ ರೀ ಆಪ್ರೇಷನ್ ಒಳಗೆ, ಏನಾಗ್ತೈತೋ ಏನೋ ಅಂತ ಹೇಳಿ. ಅದಕ್ಕೆ ಅವರಿಗೆ ಯಾವ ರೀತಿ ಎಲ್ಲ ನಾವು ಧೈರ್ಯ ತುಂಬಬೇಕು ಅನ್ನೋದು ಒಂದು ನರ್ಸಿಂಗ್ ಸ್ಟಾಪ್ ಒಳಗೆ ಇರ್ತೈತಿ ನೋಡ್ರಿ. ಒಳಗೆ ನಾವು ಇರ್ತೀವಿ, ನಿಮಗೇನೂ ಆಗಂಗಿಲ್ಲ ಹಂಗೆ ಹಿಂಗೆ ಅಂಥೇಳಿ ಫುಲ್ ಸೈಕಾಲಜಿ ಸಪೋರ್ಟ್ ಅವ್ರಿಗೆ ನಾವು ಕೊಡಬೇಕಾಗ್ತೈತ್ರಿ. ಮತ್ತು ಹಸುವನ್ನು ತಡ್ಕೋಬೇಕಾಗ್ತೈತ್ರಿ, ನಿದ್ದೆಯನ್ನು ತಡ್ಕೋಬೇಕಾಗ್ತೈತ್ರಿ. ನೈಟ್ ಡ್ಯೂಟಿ ಮಾಡೋಕ್ಕಾದ್ರೆ ಫುಲ್ ನೈಟ್ ಎಲ್ಲ ನಾವು ಎಚ್ಚರ ಇರಬೇಕಾಗ್ತೈತ್ರಿ. ಇವಾಗ ಒಂದೊಂದು ಸರ್ಜರಿ ಮಾಡಿ ಹಾಕಿರ್ತಾರೆ, ಅವರಿಗೆ ನೈಟ್ ಎಲ್ಲ ಪೇನ್ಸ್ ಇರ್ತೈತಿ. ಅದ್ರ ಬಗ್ಗೆ ನಾವು ಫುಲ್ ಕೇರ್ ತೊಗೋಬೇಕಾಗ್ತೈತ್ರಿ. ಟೈಮ್ ಟು ಟೈಮ BP ಚೆಕ್ ಮಾಡಬೇಕಾಗ್ತೈತಿ. ಡಾಕ್ಟರ್ಸ್ಗಳು ರೌಂಡ್ಸ್ ಮಾಡ್ತಾರೆ ಮತ್ತು ಹೋಗ್ತಾರೆ. ನಮಗೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಭಾಳ ನರ್ಸಿಂಗ್ದ ಸ್ಟಾಪ್ ಮ್ಯಾಗ ಇರ್ತೈತ್ರಿ. ಹಾಸ್ಪಿಟ್ಲ ಫುಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅದು ನರ್ಸಿಂಗ್ ಸ್ಟಾಪ್ ಮ್ಯಾಗ ಇರ್ತೈತಿ ನೋಡ್ರಿ. ಯಾಕಂದ್ರೆ ಅಂಥ ಕೆಲಸನ ನಮ್ದೈತ್ರಿ. ಮತ್ತು ನನ್ನ ಕೆಲಸದ ಬಗ್ಗೆ ನಿಮ್ಗೆ ಹೆಂಗೆ ಅನ್ನಿಸ್ತಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾ ಯಾವುದಾದ್ರೂ ವಿಡಿಯೋ ಹಾಕಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತ್ರಿ. ಅದರಿಂದ ನನ್ನ ವಿಡಿಯೋಸ್ ನೀವು ಫಸ್ಟ್ ನೋಡ್ಬೋದು. ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ಒಂದು ಪೇಷಂಟ್ ಬಗ್ಗೆ ಹೇಳಬೇಕಂದ್ರೆ ನೋಡ್ರಿ, ಇವಾಗ ಹಿಂಗೂ ಜನ ಇರ್ತಾರೆ ರೀ. ಪೇಷಂಟನ್ನು ಅಡ್ಮಿಟ್ ಮಾಡಿ ಹೋಗಿಬಿಡ್ತಾರೆ ಮತ್ತು ಅದರದ್ದು ಫುಲ್ ಕೇರ ನೀವು ತೊಗೋರಿ ಅಂತ ಹೇಳಿಬಿಡ್ತಾರೆ ರೀ. ಅವ್ರಿಗೆ ಅವ್ರ ಮನೆಯಾಗಿರ್ತಕ್ಕಂಥ ಜನದ ಕೇರ ಅವರು ತೊಗೊಳಕ್ಕೆ ಆಗಿರಂಗಿಲ್ಲ. ಇಂಥ ಕಂಡೀಷನ್ ನೋಡಿದಾಗ ನನಗೆ
ಭಾಳ ಭಾಳ ಹಿಂಗೆ ಇದನ್ನು ಅನಿಸ್ಬಿಡ್ತೈತಿ ನೋಡ್ರಿ ಪಾಪ. ಒಬ್ಬೊಬ್ರಿಗೆ ಹೆಂಗಾಗಿರ್ತೈತಿ ಅಂದ್ರೆ ಎಷ್ಟೋ ದುಡ್ಡು ಇರ್ತೈತಿ ರೀ ಅವ್ರ ಕಡೆ, ಆದರೆ ಏನು ಮಾಡೋದ್ರಿ, ಇವಾಗ ವಯಸ್ಸಾಗತಕ್ಕಂಥ ಅಜ್ಜ ಅಜ್ಜಿಗಳು ಇರ್ತಾರಲ್ರಿ, ಅವ್ರನ್ನ ಅಡ್ಮಿಟ್ ಮಾಡಿ ಹೋಗಿಬಿಡ್ತಾರೆ. ನೀವು ನೋಡ್ಕೋರಿ ಸಿಸ್ಟರ ಅಂತ ಹೇಳಿ, ನೀವು ನೋಡ್ಕೋರಿ ಬ್ರದರ ಅಂತ ಹೇಳಿ ಹೋಗಿಬಿಡ್ತಾರೆ ರೀ. ಅದಕ್ಕೆ ಅವ್ರಿಗೆ ನಾವು ಊಟ ಮಾಡಿಸ್ಬೇಕು, ನಾವು ಟ್ಯಾಬ್ಲೆಟ್ ಕೊಡ್ಬೇಕು. ಅವರ ಮಕ್ಕಳಂತೂ ಬರಂಗ ಇಲ್ಲರಿ. ಇಂಥ ಸಿಚುವೇಶನ್ದಾಗ ನಂಗೆ ಅನ್ನಿಸ್ತೈತೆ ರೀ, ಎಷ್ಟು ಆಸ್ತಿ ಇದ್ದರೆ ಏನು ಮಾಡೋದು, ಹೆತ್ತ ತಾಯಿ ತಂದೆನ ನೋಡ್ಕೊಳಂಗಿಲ್ಲ ರೀ, ಅಂಥ ಜನನೂ ಇರ್ತಾರೆ. ಹಾಸ್ಪಿಟ್ಲ್ ಒಳಗೆ ಎಷ್ಟು ದೇವ್ರನ್ನ ನೆನಿತಾರೋ ಮತ್ತು ಎಷ್ಟು ದೇವ್ರ ಕಡೆ ಬೇಡ್ಕೋತಾರೆ ಅನ್ನೋದು ಒಂದು ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಗಾಡಿಗಳಿಗೆ ಮತ್ತು ನರ್ಸಿಂಗ್ ಸ್ಟಾಪ್ದವ್ರಿಗೆ ಭಾಳ ಗೊತ್ತಿರ್ತೈತಿ ನೋಡ್ರಿ. ಯಾಕಂದ್ರೆ ಎಷ್ಟು ಸಾವು ಇರ್ತಾವೆ, ಎಷ್ಟು ಬದುಕಿರ್ತೈತಿ, ಎಷ್ಟೋ ಜನ ಡೆಲಿವರ್ ಆದ ನಂತರ ಫುಲ್ ಖುಷಿ ಆಗ್ತಾರೆ, ಹಂಗೆ ಎಷ್ಟೋ ಜನ ಡೆತ್ ಆದ್ರೆ ಅಳ್ತಾರೆ ಅನ್ನೋದ್ರ ಬಗ್ಗೆ ಭಾಳನ ಇದ್ರೊಳಗೆ ಗೊತ್ತಾಗ್ತೈತೆ ರೀ. ಹಾಗಾಗಿ ನಾವು ನರ್ಸಿಂಗ್ದವ್ರು ನಮ್ಮ ಫ್ಯಾಮಿಲಿ ಬಗ್ಗೆ ಏನು ಯೋಚನೆ ಮಾಡ್ದೆ ಫುಲ್ ಡೇ ಎಲ್ಲ ನಾವು ನರ್ಸಿಂಗ್ ಅಂದರೆ ನಮ್ಮ ಕೆಲಸದ ಬಗ್ಗೆ ನಾವು ವಿಚಾರ ಮಾಡ್ಕೋತ ಇರಬೇಕಾಗ್ತೈತೆ ರೀ. ಮನೆಗೆ ಬಂದ್ರೂ ಮತ್ತು ಬೇರೆ ಚಾರ್ಜ್ ತೊಗೊಂಡವರು ಆ ಪೇಷಂಟಿಗೆ ಇಂಜೆಕ್ಷನ್ ಕೊಟ್ರೇನಾ, ಟ್ಯಾಬ್ಲೆಟ್ ಕೊಟ್ರೇನಾ, ಹಿಂಗೂ ಪರಿಸ್ಥಿತಿನೂ ಇರ್ತಾವೆ ರೀ ನಮ್ಮ ಒಂದೊಂದು ಸಾರಿ. ಯಾಕಂದ್ರೆ ಒಂದು ಜೀವದ ಜೊತೆ ನಾವು ಆಟ ಆಡಬೇಕಾಗಿರ್ತೈತೆ ರೀ. ಹಾಗಾಗಿ ಒಂದು ಜೀವದ ಫುಲ್ಲು ರೆಸ್ಪಾನ್ಸಿಬಿಲಿಟಿ ನಮ್ಮ ಮ್ಯಾಗ ಇರ್ತೈತೆ ರೀ. ಇವಾಗ ನಾವೊಂದು ಕೊಟ್ಟದ ಇಂಜೆಕ್ಷನ್ನ ನಾವು ಕೊಟ್ಟಿದ್ದೀವಿ ಅಂತ ಹೇಳೋದು ಮರೆತ್ರೂ ಅದನ್ನು ನಾವು ಮನೆಗೆ ಬಂದಾಗ ಕಾಲ್ ಮಾಡಿ ಹೇಳಬೇಕಾಗ್ತೈತೆ ರೀ. ಒಂದೊಂದು ಕಂಡೀಷನ್ ಒಳಗೆ ಇಂಜೆಕ್ಷನ್ ನಾವು ಕೊಟ್ಟೇವಿ, ನೀವು ಕೊಡೋಕೆ ಹೋಗ್ಬೇಡ್ರಿ ಅಂತ ಹೇಳಿ, ಇಲ್ಲಾಂದ್ರೆ ಮತ್ತು ಡಬಲ್ ಡೋಸ್ ಆಗ್ತಾವ್ರಿ. ಹೀಗಾಗಿ ಯಾವುದನ್ನು ನಾವು ಮರಿಲಾರ್ದನ ಫುಲ್ ತಾಳ್ಮೆದಿಂದ ಫುಲ್ ಕೇರ್ದಿಂದ ಇರಬೇಕಾಗ್ತೈತೆ ರೀ. ನರ್ಸಿಂಗ್ ಒಳಗೆ ಮೇನಾಗಿ ಬೇಕಾಗಿರೋದು ತಾಳ್ಮೆ ಮತ್ತು ಏನಂತಾರೆ ಇದಕ್ಕೆ ಶಾಂತಿ. ಅಂದರೆ ನಾವು ಫುಲ್ ಸಿಟ್ಟಿಗೆ ಅದು ಎಲ್ಲ ಬರಂಗ ಇಲ್ಲರಿ, ಪೇಷಂಟ್ಗಳಿಗೆ ಸಿಟ್ಟಿಗೆ ಬರೋ ಹಾಗಿಲ್ಲ. ಇದನ್ನು ಫಸ್ಟ್ ನಮ್ಮ ನರ್ಸಿಂಗ್ ಕಲಿಬೇಕಾದ್ರೆ ಹೇಳ್ಕೊಟ್ಟಿರ್ತಾರೆ. ತಾಳ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ನಾವು ತಾಳ್ಮೆಯಿಂದ ಇರಬೇಕಾಗ್ತೈತೆ ರೀ. ಮತ್ತು ಯಾವಾಗಲೂ ನಕ್ಕೋತ ಇರಬೇಕಾಗ್ತೈತೆ ರೀ. ನಾವು ನಕ್ಕಿದಾಗನ ನಮ್ಮ ಮುಖ ನೋಡಿದಾಗನ ಪೇಷಂಟ್ ಮುಖದಾಗೂ ನಗು ಬರ್ತೈತೆ ರೀ. ಹಾಗಾಗಿ ನಾವು ಯಾವಾಗಲೂ ನಕ್ಕೋತ ಇರಬೇಕು ರೀ. ನಾವು ಊಟ ಮಾಡೋದೆವೋ ಇಲ್ಲೋ ಗೊತ್ತಿಲ್ಲ, ಬಟ್ ಪೇಷಂಟಿಗೆ ಟೈಮ್ ಟು ಟೈಮ್ ಊಟ ಮಾಡಿಸಿ ಟ್ಯಾಬ್ಲೆಟ್ ಕೊಡೋ ಕರ್ತವ್ಯ ನಮ್ಮ ನರ್ಸಿಂಗ್ ಸ್ಟಾಫ್ ಮ್ಯಾಗ ಇರ್ತೈತೆ ರೀ. ಹಾಗಾಗಿ ನನ್ನ ಕೆಲಸ ಇದಾಗೈತೆ ರೀ. ನನ್ನ ಕೆಲಸದ ಬಗ್ಗೆ ನನಗೆ ಹೇಳ್ಕೊಳಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತೈತೆ ರೀ. ನಿಮ್ಗೆ ಯಾವ ರೀತಿ ಅನ್ನಿಸ್ತೈತೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನೀವೆಲ್ಲ ಯಾರ್ಯಾರು ನರ್ಸಿಂಗ್ ಮಾಡಿದ್ರಿ ಅಂಥೇಳಿ ಮಾಡಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಹಂಗೆ ನರ್ಸಿಂಗ್ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಐತೆ ಅಂಥೇಳಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ. ಥ್ಯಾಂಕ್ ಯು ಟು ಆಲ್. ಬಾಯ್ ಆಲ್.